ರಾಮ ರಾಮ ಅಂತಿದ್ದ ಮಹಾಭಕ್ತನಿಗೆ ಪಂಗನಾಮವನ್ನ ಹಾಕಲಾಗಿದೆ. ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಖದೀಮರು. ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡಂತಹ ಈ ಖದೀಮರು ಒಂದೆರಡಲ್ಲ, ಬರೋಬ್ಬರಿ 8 ಕೋಟಿ ರೂಪಾಯಿಯನ್ನ ವಂಚಿಸಿರುವಂತಹ ಚೋರರು. ಷೇರು ಮಾರುಕಟ್ಟೆ ಹೆಸರಲ್ಲಿ ಅಯೋಧ್ಯೆ ಭಕ್ತನಿಗೆ ಮಹಾದೋಖವಾಗಿದೆ. ರಾಜೇಂದ್ರ ನಾಯ್ಡು ವಂಚನೆಗೆ ಒಳಗಾಗಿರುವಂತಹ ಉದ್ಯಮಿ. ರಾಮ ಮಂದಿರಕ್ಕೆ ಬೆಳ್ಳಿ ಪೂಜಾ ಸಾಮಗ್ರಿಗಳನ್ನ ದೇಣಿಗೆ ಕೊಟ್ಟಿದ್ದಂತಹ ರಾಮ ಭಕ್ತ. ಈ ಹಿಂದೆ ರಿಲಯನ್ಸ್ ಕ್ಯಾಪಿಟಲ್ನಲ್ಲಿ ಸಾಲ ಪಡೆದು ತೀರಿಸಿದ್ದಂತಹ ರಾಜೇಂದ್ರ ನಾಯ್ಡು ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಂತಹ ವಂಚಕರು. ಕರೆ ಮಾಡಿ ನಿಮ್ಮ ಸಿಬಿಲ್ ಉತ್ತಮವಾಗಿದೆ ಅಂತ ಹೇಳಿ ವಂಚನೆಯನ್ನ ಮಾಡಿದ್ದಾರೆ ವಂಚಕರು. ನೋಡಿ, ರಿಲಯನ್ಸ್ ಕಂಪನಿ ಹೆಸರನ್ನ ಹೇಳಿ ನಂಬಿಸಿದ್ದಂತಹ ವಂಚಕರ ಮಾಯೆಗೆ ಬಿದ್ದು ಹೂಡಿಕೆ ಮಾಡಿದ್ದಂತಹ ರಾಜೇಂದ್ರ. ನೋಡಿ, ನಾವು ಯಾವಾಗ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಹೇಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಮೊದಲಿಗೂ ಅರ್ಥಕೊಳ್ಬೇಕು. ಅದು ಕೂಡ ಉದ್ಯಮಿ ಆಗಿರುವಂತವ್ರು, ಏನು ಚಿಕ್ಕ ವಯಸ್ಸೇನಲ್ಲ, ಬರೋಬ್ಬರಿ 71 ವರ್ಷ ವಯಸ್ಸಿನಂತಹ ಈ ರಾಜೇಂದ್ರ ಉದ್ಯಮಿ ಕೂಡ ಹೌದು. ಹೇಗೆ ಯಾಮಾರಿದ್ರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಈಗ. ಯಾವ ರೀತಿಯಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಹೇಗೆ ಯಾಮಾರಿಸಿದ್ರು, ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಕೋಟಿ ಅಂತಂದ್ರೆ ನೋಡಿ, ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಷೇರು ಮಾರುಕಟ್ಟೆ ಹೆಸರಲ್ಲಿ ಮಾಡಿರುವಂತಹ ಮಹಾದೋಖ ಇದು. ಬರೋಬ್ಬರಿ 8 ಕೋಟಿಯನ್ನ ಇದೀಗ ಕಳ್ಕೊಂಡಿದ್ದಾರೆ ರಾಜೇಂದ್ರ ಅವರು. ಯಾರನ್ನು ಬ್ಲೇಮ್ ಮಾಡೋದಕ್ಕಾಗತ್ತೆ ಈಗ? ಯಾವ ರೀತಿಯಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನೋದೊಂದು ಕಡೆ ಪ್ರಶ್ನೆ ಹುಡ್ತಾ ಇದೆ. RARCLLPRO ಎಂಬ ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಅಂತ ಹೇಳಿ ಖದೀಮರು ಹೇಳಿದ್ದಾರೆ. ಆಪ್ ಇನ್ಸ್ಟಾಲ್ ಮಾಡಿ 25 ಲಕ್ಷ RTGS ಮಾಡಿದ್ದಾರೆ ನಾಯ್ಡು ಅವರು. ಹಂತ ಹಂತವಾಗಿ 8.3 ಕೋಟಿ ಹೂಡಿಕೆ ಮಾಡಿದಂತಹ ರಾಜೇಂದ್ರ ನಾಯ್ಡು
59.4 ಕೋಟಿ ಲಾಭಾಂಶ ಅಂತ ತೋರಿಸಿತ್ತು ಈ ಆಪ್. ಇದರಲ್ಲಿ 15 ಕೋಟಿ ವಿತ್ಡ್ರಾ ಮಾಡೋದಕ್ಕೆ ಪ್ರಯತ್ನಿಸಿದಂತಹ ನಾಯ್ಡು ಹಣ ವಿತ್ಡ್ರಾ ಮಾಡೋದಕ್ಕೆ ಆಗದಿದ್ದಾಗ ಈ ಕರೆ ಮಾಡಿದ್ದಂತಹ ವ್ಯಕ್ತಿಗೆ ನೋಡಿ ಕರೆ ಕೂಡ ಮಾಡಿದ್ದಾರೆ. ಸೇವಾ ಶುಲ್ಕ 2.70 ಕೋಟಿ ಪಾವತಿ ಮಾಡಿದ್ರೆ ವಿತ್ಡ್ರಾ ಮಾಡ್ಕೊಳ್ಬಹುದು ಅಂತ ಹೇಳಿ ವಂಚನೆಯನ್ನು ಮಾಡಿದ್ದಾರೆ. ಅನುಮಾನಗೊಂಡು 193ಗೆ ಕರೆ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ದಕ್ಷಿಣ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಂಚಕರ ಖಾತೆಯಲ್ಲಿ 61 ಲಕ್ಷ ಹಣ ಫ್ರೀಸ್ ಮಾಡಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. 8 ಕೋಟಿ 3 ಲಕ್ಷ ಹಣ ಇಲ್ಲಿ ಪಂಗನಾಮವನ್ನ ಹಾಕಿದ್ದಾರೆ. ಯಾವುದೋ ಒಂದು ಆ್ಯಪು ಒಂದು ಲಿಂಕ್ ಅನ್ನ ಕಳಿಸಿದ್ದಾರೆ. ಆ ಲಿಂಕ್ ಒತ್ತಿದ ನಂತರ RTGS ಅನ್ನ ಕೂಡ ಅವರು ಪೇ ಮಾಡಿದ್ದಾರೆ. ನನ್ನ ಹೆಸರು ಎ ರಾಜೇಂದ್ರ ನಾಯ್ಡು, ಬೆಂಗಳೂರು ಸೌತಿಂದ. ನಾನು ಹಿಂದೆ ಒಂದು ಸಲ ರಿಲಯನ್ಸ್ ಕ್ಯಾಪಿಟಲ್ ಲೋನ್ ತಗೊಂಡಿದ್ದೆ. ಆ ಲೋನ್ ರೆಫರೆನ್ಸಿಂದ ಒಬ್ಬ ಲೇಡಿ ಫೋನ್ ಮಾಡಿ, ನಿಮ್ಮದು ಟ್ರ್ಯಾಕ್ ರೆಕಾರ್ಡ್ ಭಾರಿ ಚೆನ್ನಾಗಿದೆ, ನಿಮಗೆ ರಿಲಯನ್ಸ್ ಸೆಕ್ಯೂರಿಟೀಸಲ್ಲಿ ಪ್ರೈಮರಿ ಅಲಾಟ್ಮೆಂಟಲ್ಲಿ ನಿಮಗೆ ಶೇರ್ಸ್ ಅಲಾಟ್ ಮಾಡ್ತೀವಿ ಅಂತ ಹೇಳಿ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಗ್ರೂಪಲ್ಲಿ ಸೇರಿಸ್ಕೊಂಡ್ರು. ನಾನು ಗ್ರೂಪಲ್ಲಿ ಸೇರಿ ಇನಿಷಿಯಲ್ ಆಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು 2 ಕೋಟಿವರೆಗೂ ಇನ್ವೆಸ್ಟ್ ಮಾಡಿದೆ. ಇನ್ವೆಸ್ಟ್ಮೆಂಟ್ ಮಾಡುವಾಗ ಅವರು ಪ್ರೈಮರಿ ಮಾರ್ಕೆಟಿಂದ ಸಾಕಷ್ಟು ಶೇರ್ಸ್ ಅಲಾಟ್ ಮಾಡ್ದಂಗೆ ನನಗೆ ಲಾಭ ಬಂದಂಗೆ ತೋರಿಸ್ಕೊಂಡು ಬಂದರು. ನಾನು ಅದು ಲಾಭ ಬಂದಿದೆ ಅಲ್ವಾ ಅಂತ ಮತ್ತೆ ನಾನು ಅದನ್ನು ಹಂಗೆ ರೀಸೈಕಲ್ ಮಾಡಿದೆ. ರೀಸೈಕಲ್ ಮಾಡುವಾಗ ಅವ್ರು ಏನು ಮಾಡ್ತಿದ್ರು, ಸಲಿಗೂ ನನ್ನ ಬಂಡವಾಳಕ್ಕಂತ ಜಾಸ್ತಿ, ನನ್ನಲ್ಲಿ ಅಲ್ಲಿ ಹೂಡಿಕೆ ಆಗಿರೋಂಥ ಅಮೌಂಟ್ಗಿಂತ ಜಾಸ್ತಿ ಅವರು ಅಲಾಟ್ಮೆಂಟ್ಸ್ ಮಾಡ್ತಿದ್ರು. ಆವಾಗ ಮತ್ತೆ ಫರ್ದರ್ ದುಡ್ಡು ಹಾಕೋ ನೆಸಿಟಿ ಬಂತು. ಆ ಟೈಮಲ್ಲಿ ನಾನು ಇದು ರಿಲಯನ್ಸ್ ಸೆಕ್ಯೂರಿಟೀಸ್ ಕಾನ್ಫಿಡೆನ್ಷಿಯಲ್ ಒಳ್ಳೆ ಕಂಪನಿ ಅಂತ ಹೇಳಿ ಮತ್ತೆ ನಾನು ಅಲ್ಲಿ ಇಲ್ಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಸಾಲ ತೊಗೊಂಡು ಮತ್ತೆ ದುಡ್ಡು ಹಾಕ್ಕೊಂಡು ಬಂದೆ. ಈ ಥರ ಹಾಕ್ಕೊಂಡು 8 ಕೋಟಿ 3 ಲಕ್ಷ 1,000 ರೂಪಾಯಿ ನಾನು ಟೋಟ್ಲು ಇನ್ವೆಸ್ಟ್ ಮಾಡಿದೆ. ಈ ಥರ ಇನ್ಸಿಸ್ಟ್ ಮಾಡಿ ನಂದು 2 ಕೋಟಿಯಿಂದ ಅದು 8 ಕೋಟಿಗೆ ಹೋಗ್ಬಿಡ್ತು ಇನ್ವೆಸ್ಟ್ಮೆಂಟು. ಕೊನೆಗೆ ಡ್ರಾ ಮಾಡೋಕ್ಕೆ ಹೋಗುವಾಗ ಅವರು 18% ಕಟ್ಟಿದ್ರೆ ಮಾತ್ರ ನಿಮಗೆ 15 ಕೋಟಿ ವಿಡ್ರಾಯಲ್ಗೆ ಪರ್ಮಿಷನ್ ಕೊಡೋದು, ಇಲ್ದಿದ್ರೆ ಕೊಡೋದಿಲ್ಲ, ಅದು ಕಂಪ್ನಿ ರೂಲ್ಸ್ ಅಂತ ಹೇಳಿದ್ರು. ಆವಾಗ ನನಗೆ ಡೌಟ್ ಬಂದು ನಾನು ಒಬ್ಬ ತಿಳಿದ ಸ್ನೇಹಿತರ ಹತ್ರ ಕೇಳಿದ್ರೆ, ಇದೇನು ಸ್ಕ್ಯಾಮ್ ಥರ ಕಾಣ್ತಿದೆ, ದಯವಿಟ್ಟು ನೀವು ಸೈಬರ್ ಕ್ರೈಮ್ಗೆ ಇಮಿಡಿಯೇಟ್ ಅಪ್ರೋಚ್ ಆಗಿ ಅಂತ ಹೇಳಿದ್ರು. ನಾನು ಸೈಬರ್ ಕ್ರೈಮ್ ಬೆಂಗಳೂರು ಸೌತ್ ಬನಶಂಕರಿ 2nd ಸ್ಟೇಜಲ್ಲಿ ಹೋಗಿ ಅವ್ರಿಗೆ ಈ ಥರ ಹೇಳಿದ ಕೂಡಲೇ ಅವ್ರು